ಟೌನ್ ಅಂಚೆ ಕಚೇರಿ ಮತ್ತೆ ಪ್ರಾರಂಭವಾಗುವ ನಿರೀಕ್ಷೆ. ವಿಜಯ ಸೇನಾ ಸಮಿತಿ ಪ್ರತಿಭಟನೆಗೆ ಬ್ರೇಕ್. ಬೆಳಗಾವಿ ಜಿಲ್ಲೆ ರಾಮದುರ್ಗ ಪಟ್ಟಣದ ತೇರ್ ಬಜಾರ್ದಲ್ಲಿ ಪುರಸಭೆ ಮಳಿಗೆಯಲ್ಲಿರುವ ರಾಮದುರ್ಗ ಟೌನ್ ಅಂಚೆ ಕಚೇರಿಯನ್ನು ಬಂದ್ ಮಾಡಿ ಹೆಡ್ ಪೋಸ್ಟ್ಗೆ ವಿಲೀನಗೊಳಿಸುತ್ತಿರುವುದನ್ನು ವಿರೋಧಿಸಿ ವಿಜಯ್ ನಾಯ್ಕ ಅವರ ನೇತೃತ್ವದ ವಿಜಯ ಸೇನಾ ಸಮಿತಿಯು ಅಹೋರಾತ್ರಿ ಪ್ರತಿಭಟನೆ ನಡೆಸಿತ್ತು. ಇದರ ಭಾಗವಾಗಿ ಇಂದು ಅಂತ್ಯ ಕಂಡಿದೆ. ಅದು ಹೇಗೆ ಅಂತೀರಾ? ನೋಡೋಣ ಬನ್ನಿ. ರಾಮದುರ್ಗ ಪಟ್ಟಣದ ತೇರ್ ಬಜಾರ್ದಲ್ಲಿರುವ ರಾಮದುರ್ಗ ಟೌನ್ ಅಂಚೆ ಕಚೇರಿ ವಿಲೀನವಾಗುವುದನ್ನು ವಿರೋಧಿಸಿ ಕಳೆದ 3 ದಿನಗಳಿಂದ ಧರಣಿ ನಡೆಸಿದ್ದರು. ಮುಖ್ಯ ಅಂಚೆ ಕಚೇರಿಗೆ ಬೀಗ ಜಡಿದು ಹಿಂದೆಂದೂ ನಡೆಯದ ಹೋರಾಟ ಮುಂದಾಗಿತ್ತು ವಿಜಯ ಸೇನೆ. ಈ ಹೋರಾಟದ ಫಲವಾಗಿ ಈಗಾಗಲೇ ಸಂಸದರು ಕೇಂದ್ರ ಸರ್ಕಾರಕ್ಕೆ ಕ್ರಮ ವಹಿಸಲು ಪತ್ರ ನೀಡಿದ್ದಾರೆ ಹಾಗೂ ಅಂಚೆ ಕಚೇರಿಯಿಂದ ಹಿರಿಯ ಅಧಿಕಾರಿ ಮುಖಾಂತರ ಕೇಂದ್ರ ಸರ್ಕಾರ ಸಚಿವರಿಗೆ ಪತ್ರ ರವಾನೆ ಮಾಡಲಾಗಿದೆ. ಕಾರಣ, ಸಂಸದರು ಹಾಗೂ ಅಂಚೆ ಕಚೇರಿಯ ಹಿರಿಯ ಅಧಿಕಾರಿಗಳು ಪತ್ರವನ್ನು ಪರಿಶೀಲಿಸಿ ಕೇಂದ್ರ ಸರ್ಕಾರ ಕ್ರಮ ಕೈಗೊಳ್ಳುವ ನಿರೀಕ್ಷೆ ಇದೆ. ಹಾಗಾಗಿ ಈಗ ಸದ್ಯ ಪತ್ರಕ್ಕೆ ಉತ್ತರ ಬರುವವರೆಗೆ ನಿಮ್ಮ ಧರಣಿ ಹಿಂದೆ ತೆಗೆದುಕೊಳ್ಳಬೇಕೆಂದು ಹಿರಿಯ ಅಂಚೆ ಅಧೀಕ್ಷಕರು ಬೆಳಗಾವಿ ವಿಭಾಗ ವಿನಂತಿಸಿಕೊಂಡಿದ್ದಾರೆ. ಅಲ್ಲಿಯವರೆಗೆ ಪುರಸಭೆ ಎದುರುಗಡೆ ಇರುವ ಟೌನ್ ಅಂಚೆ ಕಚೇರಿಯ ಮುಂದೆ ಎಲ್ಲ ಪಿಂಚಣಿದಾರರಿಗೆ ಪಿಂಚಣಿ ನೀಡುವ ಸೌಲಭ್ಯ ಒದಗಿಸಬೇಕು ಮತ್ತು ಅಂಗವಿಕಲರಿಗೆ ಮನೆಗೆ ತೆರಳಿ ಹಣ ನೀಡಬೇಕು ಎಂದು ವಿಜಯ ಸೇನೆ ಇಟ್ಟ ಬೇಡಿಕೆಗೆ ಒಪ್ಪಿದ ಅಂಚೆ ಇಲಾಖೆ ಈ ಸೌಲಭ್ಯ ಒದಗಿಸುವುದಾಗಿ ಒಪ್ಪಿಕೊಂಡಿದ್ದಾರೆ. ಹಾಗೆ ನಾನೇನು ಮಾಡ್ತೀನಿ, ಒಂದೊಂದು ವಿಲೇಜ್ ಚಿಂಚಕಂಡಿ ಆಗಲಿ ಅಥವಾ ದೊಡ್ಡ ಮಗಲಿ ಆಗಲಿ ಅಲ್ಲಿರುವಂತಹ ಎಲ್ಲ ಕಸ್ಟಮರ್ಗಳಿಗೂ ನೀವು ಡೇಟ್ ಫಿಕ್ಸ್ ಮಾಡಿರಿ. ನಿಮ್ಮ ಪಂಚಾಯತಿ ಒಬ್ಬ ನಿಮ್ಮಲ್ಲಿ ಇರುವಂಥ ನೇಬರ್ಸು ಊರಾಗ ಹಿರಿಯರು ಮಾತಾಡಿಕೊಂಡು ಇಂಥ ಲೀಸ್ ನಮಗೆ ಪೇಮೆಂಟ್ ಕೊಡ್ತೀರಿ ಅಂತ ಹೇಳಿ ಆ ಡೇಟಿಂದ ನಮ್ಮ ಪೋಸ್ಟ್ಮನ್ ಕಡೆನ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಪಾವತಿಗಳನ್ನು ಮಾಡಲಿಕ್ಕೆ ನಾನು ಪ್ರಯತ್ನ ಮಾಡ್ತೀನಿ. ಆಯಿತಾ? ಸೊ ಎಷ್ಟು ಸಾಧ್ಯವಾಗುತ್ತೆ ಅಷ್ಟು. ಪ್ರತಿದಿನ ಏನಾಗುತ್ತೆ, ಒಂದು ಡೇಟ್ ಫಾರ್ ಎಕ್ಸಾಂಪಲ್ 15ನೇ ತಾರೀಕು ಅಂತ ಫಿಕ್ಸ್ ಮಾಡ್ಕೊಂಡ್ರೆ ಅದೇ 15ನೇ ತಾರೀಕು ಎಲ್ರಿಗೂ ಬರ್ಲಿಕ್ಕೆ ಆಗ್ಲಿಕ್ಕಿಲ್ಲ. ಒಂದು 10 ಜನಕ್ಕೆ ಪೇಮೆಂಟ್ ಮಾಡ್ಬೇಕಂದ್ರೆ 10 ಜನನು ಬರೋದಿಲ್ಲ. ಕಾರಣಾಂತರದಿಂದ 15ನೇ ತಾರೀಕು ಅವರು ಊರಲ್ಲಿ ಇರ್ಲಿಕ್ಕಿಲ್ಲ. ಆಯ್ತಾ? 7-8 ಜನಕ್ಕಾದ್ರೂ ಸೌಕರ್ಯ ಸಿಗ್ತದೆ ಅನ್ನೋದಾದ್ರೆ ನಾನು ಅದನ್ನ ಸ್ಥಾಪಿಸಿ ಕೊಡ್ತೀನಿ. ನಮ್ಮ ಪೋಸ್ಟ್ಮನ್ ಅವ್ರಿಗೆ ಹೇಳ್ತೀವಿ, ಒಂದು ದಿನ ಕಮ್ಯುನಿಕೇಟ್ ಮಾಡಿ ಘಟಕನೂರು ಪೋಸ್ಟ್ ಆಫೀಸ್ನಲ್ಲಿ ಎಷ್ಟು ಟ್ರಾನ್ಸಾಕ್ಷನ್ ಆಗಬೇಕಲ್ಲ ಅಲ್ಲಿ ಮಾಡಿಕೊಂಡು ಬೆಳಗ್ಗೆ ಮುಂಜಾನೆ ಬೇಗ ಹೋಗಿ ಮಾಡಿಕೊಂಡು ನಿಮ್ಮ ಊರಿಗೇನೆ ಬರ್ತಾರೆ. ನಿಮ್ಮೂರಲ್ಲಿ ಯಾವುದು ಗುಡಿ ಅದ ಅಥವಾ ಎಲ್ಲಿ ಪ್ರದೇಶವನ್ನು ತೋರಿಸಿದ್ರಪ್ಪ ಅಂತಂದ್ರೆ ಅಲ್ಲೇ ನಾವು ಪೇಮೆಂಟ್ ಕೊಡುವಂಥ ವ್ಯವಸ್ಥೆ ಮಾಡ್ತೀವಿ. ಇಷ್ಟು ಸೌಲಭ್ಯಗಳನ್ನು ಕೂಡ ನಾವು ನಿಮಗೆ ಕೊಡಲಿಕ್ಕೆ ನಾನು ವ್ಯವಸ್ಥೆ ಮಾಡ್ತೀನಿ. ಎಲ್ಲಿವರೆಗೂ ಸರ್ಕಾರ ಈ ನಿರ್ಧಾರವನ್ನು ತೆಗೆದುಕೊಳ್ಳುವುದು. ಇದನ್ನು ತೆಗೆದುಕೊಂಡ್ರು ನಿಮ್ಮ ಪರವಾಗಿ ತಗೊಂಡು ರಿಸ್ಟೋರ್ ಮಾಡಿದ್ದು ಪೋಷಕರಿಗೆ ಗೋಡು ನಮಗೂ ಸಂತೋಷನೇ ಮಾಡಿಬಿಡುವ. ಅದ್ರ ಗೊತ್ತಾಗುತ್ತೆ. ಈ ಕೇಸ್ ಆಗದೇ ಇದ್ದಂಥ ಪಕ್ಷದಲ್ಲಿನೂ ಕೂಡ ಈಗೇನು ನಾನು ಸರ್ವಿಸ್ ಕೊಡ್ತೀನಿ ಅಂತ ಹೇಳ್ತಾ ಇದನ್ನ ಇದು ಖಾಯಂ ಸರ್ವಿಸನ್ನು ನಿಮಗೆ ಕೊಡ್ತೀನಿ. ಇದು ನಾನು ಇರುವವರೆಗೂ ಆಯಿತು, ನಮ್ಮ ಮುಂದೆ ಬಂದವರು ಆಯಿತು, ಯಾರು ಮಾಡಬೇಕಾಗುತ್ತೆ. ಆಯಿತಾ? ಆ ಪೋಸ್ಟ್ ಮನೆಗಳಿಗೆ ಹೇಳಿ ಅಲ್ಲಿರುವ ಸಿಬ್ಬಂದಿಗಳ ಕಡೆಯಿಂದ ನಿಮಗೆ ಈ ವ್ಯವಸ್ಥೆಯನ್ನು ನಾನು ಮಾಡಿಸ್ಕೊಡ್ತೀನಿ ಅಂತ. ಬಟ್ ಒಂದು ಸರ್ಕಾರ ಏನು ಬೇಕಪ್ಪ ಅಂದರೆ ಯಾರ್ಯಾರೆಲ್ಲ ಇಲ್ಲಿ ಬೇರೆ ಬಜಾರ್ ನಮ್ಮ ಟೌನ್ ಪೋಸ್ಟ್ ಆಫೀಸ್ನಲ್ಲಿ ಅಕೌಂಟ್ ಹೊಂದಿರಲ್ಲ ಅವ್ರದ್ದು ಇನ್ನೊಂದು ಅಕೌಂಟ್ಗಳನ್ನು ಅಂದರೆ IPPT ಏನು ಕಂಬು ಬರ್ತೀವಲ್ಲ, ಸೊ ಅಂದರೆ ಡಿಜಿಟಲ್ ಅಕೌಂಟ್ ಅಂತ ಡಿಜಿಟಲ್ ಅಕೌಂಟ್ ಅಂತ ಮಾಡಿ ಕೊಟ್ಬಿಟ್ರಪ್ಪ ಅಂತಂದ್ರೆ ಏನಾಗುತ್ತೆ, ಪಾಸ್ಬುಕ್ ಇಟ್ಕೊತಿಲ್ಲ, ಪಾಸ್ಬುಕ್ ಇರುವಂಥ ಅವಶ್ಯಕತೆ ಇಲ್ಲ. ಈಗ ಏನಾಗುತ್ತೆ ಗೊತ್ತಾ, ಟ್ರಾನ್ಸಾಕ್ಷನ್ ನಿಮ್ಮ ದೊಡ್ಡ ಮಾಗಡಿಯಲ್ಲಿ ಬರ್ತದೆ. ಬಂದ ಮೇಲೆ ಏನಾಗುತ್ತೆ, ದೊಡ್ಡ ಮಾಗಡಿಯಲ್ಲಿ ಪೋಸ್ಟ್ ಆಫೀಸ್ನಲ್ಲಿ ಇದ್ದಂಥ ಪೋಸ್ಟ್ ಆಫೀಸ್ ಸೀಲ್ ಹೊಡಿಬೇಕು, ಎಂಟ್ರಿ ಮಾಡಬೇಕು, ಪಾಸ್ಬುಕ್ನಲ್ಲಿ ಬರೆದು ಕೊಡಬೇಕಾಗುತ್ತೆ. ಇಂಥದ್ದು ವ್ಯವಸ್ಥೆ ಇಲ್ಲ ಅನ್ನೋ ಪಕ್ಷದಲ್ಲಿ ನಾನೇನು ಡಿಜಿಟಲ್ ಅಕೌಂಟ್ ನಾವು ಮಾಡಿಕೊಡ್ತೀವಿ. ಡಿಜಿಟಲ್ ಅಕೌಂಟಿಗೆ ನೀವು ಏನು SSI ಪೆನ್ಷನ್ಸ್ ಆಗಿರ್ಬೋದು, ಗೃಹಲಕ್ಷ್ಮಿ ಆಗಿರ್ಬೋದು, ಸಿಲಿಂಡರ್ಸ್ ಆಗಿರ್ಬೋದು, ಅನ್ನ ಬಗ್ಗೆ ಏನು ಸರ್ಕಾರದಿಂದ ಸಿಗುವಂಥ ಸೌಲಭ್ಯಗಳು ಏನಿದೆ ವಸ್ತು ಜಮಾವಣೆ ಅದಕ್ಕೆ ಆಗ್ತಾವಲ್ಲ ಅದರಂಥ ಅಮೌಂಟನ್ನು ತೆಗೆದುಕೊಳ್ಳಿಕ್ಕೆ ಕೇವಲ ನಿಮ್ಮದು ಕಮ್ ಇಂಟ್ರೆಸ್ಟನ್ನು ಇಲ್ಲ ಮೊಬೈಲಿಗೆ OTP ಬಂದು ಸಾಕು. ಅದ್ರ ಮೇಲೆ ತೆಗೆದುಕೊಳ್ಳಿಕ್ಕೆ ಅವಕಾಶ ಇದೆ. ಅಲ್ಲೇನಾಗುತ್ತೆ, ಮ್ಯಾನುವಲ್ ಇಂಟಿಗ್ರೇಷನ್ ಇಲ್ಲ, ಮ್ಯಾನುವಲ್ ರೆಕಾರ್ಡ್ ಮೇಂಟೆನೆನ್ಸ್ ಮಾಡ್ಬೇಕಂತ ಸಿಗೋದಿಲ್ಲ, ಯಾವುದೇ ಥರ ಮೋಸಗಳು ನಿಮ್ಗೆ ಆಗುವಂಥ ಚಾನ್ಸಸ್ ಇರೋದಿಲ್ಲ. ಅದ ಕಾರಣಕ್ಕಾಗಿ ಹೇಳ್ತಾ ಇದ್ದೀನಿ. ಸೊ ಅದಕ್ಕೆ ದಯವಿಟ್ಟು ಅದೊಂದನ್ನು ನೀವು ಸರ್ಕಾರಗಳಿಗೆ ಮಾಡಿಕೊಡ್ತೀವಿ. ನಿಮ್ಮದೇ ಅಕೌಂಟ್ಗಳನ್ನು ನಾವು ಡಿಜಿಟಲ್ ಅಕೌಂಟ್ ಮಾಡ್ತೀವಿ. ಡಿಜಿಟಲ್ ಅಕೌಂಟಿಗೆ ಜಮಾವಣೆ ಆಗ್ತದೆ ಹೋಗ್ತದೆ. ನಿಮ್ಮ ಆಧಾರ್ ಕಾರ್ಡಿಗೆ ಯಾವ್ದು ಮೊಬೈಲ್ ಲಿಂಕ್ ಐತಲ್ಲ ಅದನ್ನು ಒಂದು ಮಾತ್ರ ತಂದ್ರೆ ಸಾಕು. SMS ಬರ್ತದೆ. SMS ನಿಮ್ಗೆ ಎಷ್ಟು ಅಮೌಂಟ್ ವಿಡ್ರಾಲ್ ಮಾಡಿದ್ರು ಗೊತ್ತಾಗುತ್ತೆ, ಜೊತೆಗೆ ನೀವು ಎಷ್ಟು ರೊಕ್ಕ ಎತ್ಕೊಂಡು ಹೊಡ್ತೀನಿ ಅನ್ನೋದು ಗೊತ್ತಾಗುತ್ತೆ. ಸೊ ಎಲ್ಲ ಥರದಿಂದಲೂ ಸೇಫ್ಟಿನೂ ಇರ್ತದೆ. ಮತ್ತು ನಾವು ಒಂದಿನ ಬಿಟ್ಟು ಒಬ್ಬರು ನಾವು ಕೊಟ್ಕೊಂಡು ಕಳಿಸಿರ್ತೀವಿ, ಒಂದು ದಿನ ಇನ್ನೊಂದು ಸಾರಿ ಮತ್ತೊಬ್ಬರು ಕೊಟ್ಕೊಂಡು ಕಳಿಸ್ಬೋದು. ನೀವು ಮಿತ್ರ ಏನೋ ಅಂತಂದ್ರೆ ಯಾರನ್ನೇ ಕಳಿಸಿದ್ರು ಕೂಡ ಅಲ್ಲಿ ಮೋಸ ಆಗುವಂಥ ಚಾನ್ಸಸ್ಸು ಇಲ್ಲ. ಆಯಿತಾ? ಸೊ ಎಷ್ಟು ಸಾಧ್ಯ ಆಗುತ್ತಾ ಅಷ್ಟು ಸೇಫ್ಟಿ ಮೆಜರ್ಸನ್ನು ನಾವು ತಗೋತೀವಿ. ಜೊತೆಗೆ ನಿಮಗೆ ಅನುಕೂಲವನ್ನು ಮಾಡಿಕೊಡಲಿಕ್ಕೆ ನಾವು ಪ್ರಯತ್ನವನ್ನು ಮಾಡ್ತೀವಿ. ಸೊ ಇದಿಷ್ಟು ನಮ್ಮ ಕಡೆಯಿಂದ ತಮ್ಮ ಬೇಡಿಕೆ ಸದ್ಯಕ್ಕೆ ಏನು ಇಂಡಸ್ಟ್ರಿಯಲ್ಲಿ ಅವಕಾಶ ಇದೆಯಲ್ಲ ಅಷ್ಟು ಸೌಲಭ್ಯಗಳನ್ನು ನಾವು